ರಾಜ್ಯದ ಹಿರಿಯ ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥವರು ಮಾಡ್ತಾ ಇರ್ತಕ್ಕಂಥವರು ಈ ಸಮಾಜದ ಋಣವನ್ನು ಕೊಂಚ ಮಟ್ಟಿಗಾದರೂ ತೀರಿಸಬೇಕು ಅನ್ನುವ ಒಂದು ಮನೋಭಾವದಿಂದ ಮತ್ತು ವಿಶೇಷವಾಗಿ ಸಂತ ಕವಿ ಕನಕದಾಸರ ಉದಾತ್ತವಾದಂಥ ಒಂದು ಜೀವನ ಮತ್ತು ಅಮರವಾದಂಥ ಸಂದೇಶಗಳಿಂದ ಪ್ರೇರೇಪಿತರಾಗಿ ಈ ಸಮಾಜಕ್ಕೆ ಒಂದು ಅಳಿಲು ಕಾಣಿಕೆಯನ್ನು ಕೊಡಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ಹೀಗೆ 13 ವರ್ಷಗಳ ಹಿಂದೆ 17/7/2013 ಕನಕಶ್ರೀ ಚಾರಿಟಬಲ್ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದೇವೆ. ಆ ಟ್ರಸ್ಟಿನ ಮೂಲಕ ಕಳೆದ 13 ವರ್ಷಗಳಲ್ಲಿ ನಾವು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ಪ್ರತಿಭಾ ಪುರಸ್ಕಾರ ನಾವು ಪ್ರಾರಂಭದಲ್ಲಿ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ನಾವು ನೆರವೇರಿಸ್ತಾ ಬಂದು ಆನಂತರ ಬೆಂಗಳೂರು ನಗರ ಜಿಲ್ಲೆ, ಆನಂತರ ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಗೆ ಮಾಡಿತು. ತದನಂತರ ನಾವು ಏನು ರಾಜ್ಯದಲ್ಲಿ 4 ಕಂದಾಯ ವಿಭಾಗಗಳಿದ್ದಾವೆ, ವಿಭಾಗವಾಗಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು SLC ಮತ್ತು PUCಯಲ್ಲಿ ಉನ್ನತ ಅಂಕಗಳನ್ನು ಗಳಿಸ್ತಕ್ಕಂಥವರಿಗೆ ಮೊದಲಿಗೆ ನಾವು ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಆನಂತರ ಬೆಳಗಾವಿ ವಿಭಾಗದಲ್ಲಿ ಮಾಡಿದ್ದು, ತದನಂತರ ಕಳೆದ ವರ್ಷ ಕಲಬುರಗಿ ವಿಭಾಗದಲ್ಲಿ ನಾವು ಮಾಡಿದ್ದೇವೆ. ಈ ವರ್ಷ ಮೈಸೂರು ವಿಭಾಗದಲ್ಲಿ ಮಾಡಿದ್ದೇವೆ. ಪ್ರತಿ ವರ್ಷ SLC PUCಯಲ್ಲಿ 90-95ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಗಳ ಪ್ರೋತ್ಸಾಹಧನ ಮತ್ತು ಪದಕ ಪ್ರಶಂಸಾ ಪತ್ರವನ್ನು ನೀಡುತ್ತಾ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೇರಣೆ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಜೊತೆಯಲ್ಲಿ ಅಶಕ್ತ ವಿದ್ಯಾರ್ಥಿಗಳಿಗೆ ಮತ್ತು ಅಶಕ್ತರಿಗೆ ನಮ್ಮಲ್ಲಿ ಕೈಲಾಗ್ತಕ್ಕಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ನಮ್ಮ ಸಮಾಜದಲ್ಲಿ ಯಾರು ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಅವರಿಗೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಮತ್ತು ಜೀವಮಾನದಲ್ಲಿ ಈ ಸಮಾಜಕ್ಕೆ ಗುರುತರವಾದಂಥ ಸೇವೆಯನ್ನು ಮಾಡಿದಂಥ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಮಿಗಿಲಾಗಿ ನಾವು ಬೆಂಗಳೂರಿನ ಮಹಾನಗರದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ 16,000 ಸ್ಕ್ವೇರ್ ಫೀಟ್ ಒಂದು ನಿವೇಶನವನ್ನು ಖರೀದಿ ಮಾಡಿದ್ದೇವೆ. ಆ ನಿವೇಶನದಲ್ಲಿ 4 ಅಂತಸ್ತುಗಳ ಕಟ್ಟಡ ಮಾಡಿದ್ದೇವೆ. ಅಂದರೆ ಸರಿಸುಮಾರು 64,000 ಫ್ಲೋರ್ ಏರಿಯಾ ಕಟ್ಟಡವನ್ನು ಕಟ್ಟಿದ್ದೇವೆ. ಇಲ್ಲಿ 2 ಸಮುದಾಯ ಭವನ ಮಾಡಿದ್ದೇವೆ. ಒಂದು ಕನಕದಾಸರ ಹೆಸರಲ್ಲಿ, ಮತ್ತೊಂದು ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ನಾವು ಮಾಡಿದ್ದೇವೆ. ಈ 2 ಸಮುದಾಯ ಭವನಗಳನ್ನು ಕುರುಬ ಸಮಾಜ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಸೋದರ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ, ನಮ್ಮ ದಲಿತ ಬಂಧುಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆ ಸಮುದಾಯ ಭವನಗಳನ್ನು ಕೊಡಮಾಡ್ತಾ ಬಂದಿದ್ದೇವೆ. ಮತ್ತು ಇದೇ ಕಟ್ಟಡದಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಮಾಡಿದ್ದೇವೆ. 103 ವಿದ್ಯಾರ್ಥಿಗಳಿಗೆ ಅವರಿಗೆ ವಸತಿ ವ್ಯವಸ್ಥೆ ಮಾಡಿದ್ದೇವೆ. ಸುಸಜ್ಜಿತವಾದಂಥ ಕೊಠಡಿಗಳು, ಅವರಿಗೆ ಮಂಚ, ಹಾಸಿಗೆ, ದಿಂಬು, ಮತ್ತು ಅವರಿಗೆ ಓದ್ಕೊಳ್ಳಿಕ್ಕೆ ಸ್ಟಡಿ ರೂಮ್ ಅಂತಾರಲ್ಲ, ಅಭ್ಯಾಸಕ್ಕೆ ಅನುಕೂಲವಾದಂಥ ಒಂದು ಸ್ಟಡಿ ಸರ್ಕಲ್ ಮಾಡಿದ್ದೇವೆ. ಅವರಿಗೆ ಆದಂಥ ಡೈನಿಂಗ್ ಹಾಲ್, ಕಿಚನ್ ಇವೆಲ್ಲವನ್ನು ಮಾಡಿದ್ದೇವೆ. ನಮಗೆಲ್ಲ ಗೊತ್ತೇ ಇದೆ, ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಆಗ್ಬೋದು, ಕೇಂದ್ರದ ಸರ್ಕಾರಗಳಲ್ಲಾಗ್ಬೋದು, ಯಾವುದೇ ಒಂದು ಹುದ್ದೆಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ನಮ್ಮ ಸಮುದಾಯದ ಮಕ್ಕಳು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಈ ಕಡೆ ಕಿತ್ತೂರು ಕರ್ನಾಟಕ, ವಿಶೇಷವಾಗಿ ಮೈಸೂರು, ಬೆಂಗಳೂರಿನಲ್ಲಿ ಪರವಾಗಿಲ್ಲ, ಸ್ವಲ್ಪ ಜಾಗೃತರಾಗಿದ್ದಾರೆ ವಿದ್ಯಾಭ್ಯಾಸದಲ್ಲಿ. ಹೀಗಾಗಿ ಅವರು ಸರ್ಕಾರದ ನೇಮಕಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಹುದ್ದೆ ಇಲ್ಲ. ಹೀಗಾಗಿ ಅವರಿಗೆ ಒಂದು ಸಹಾಯ ಮಾಡಬೇಕು, ಅವರಿಗೆ ಸಹಕಾರ ನೀಡಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ಶಿಬಿರಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹೀಗಾಗಿ ಈ ವರ್ಷದಿಂದ ಪ್ರಾಯಶಃ ಮುಂದಿನ ತಿಂಗಳಿಂದ ಏನು ಈಗಾಗಲೇ ತಮಗೆಲ್ಲ ಗೊತ್ತೇ, ಈ ವರ್ಷ ಸುಮಾರು 50,000 ಹುದ್ದೆಗಳನ್ನು ಸರ್ಕಾರ ಬೇರೆ ಬೇರೆ ಹುದ್ದೆಗಳಲ್ಲಿ ಭರ್ತಿ ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ. ಈಗಾಗಲೇ ಕೆಲವು ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ತರಬೇತಿ ಕೊಡಿಸಬೇಕು ಅಂತ ಕಾರಣಕ್ಕೆ ಮುಂದಿನ ತಿಂಗಳಲ್ಲಿ ನಾವು ಒಂದು ತರಬೇತಿ ಶಿಬಿರಗಳನ್ನು ಸುಮಾರು 3.5 ತಿಂಗಳ ತರಬೇತಿ ಶಿಬಿರವನ್ನು ನಾವು ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ತರಬೇತಿ ಶಿಬಿರ ಅಂದರೆ ಇನ್ನು ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಇನ್ನು ಟೀಚಿಂಗ್ ಫ್ಯಾಕಲ್ಟಿ, ಯಾವ ಸಂಸ್ಥೆಯಿಂದ ತರಬೇತಿ ಆಗುತ್ತೆ ಅನ್ನೋದು ಭಾಳ ಮುಖ್ಯ. ತಮಗೆಲ್ಲ ಮಾಹಿತಿ ಇರ್ಬೋದು, ಬೆಂಗಳೂರಿನಲ್ಲಿ ಇನ್ಸೈಟ್ಸ್ IAS ಅಂತ ಒಂದು ಸಂಸ್ಥೆ ಇದೆ. ಇದರ ಸಂಸ್ಥಾಪಕ ನಿರ್ದೇಶಕರು ವಿನಯ್ ಕುಮಾರ್ GB ಅಂತ. ಈ ಒಂದು ಸಂಸ್ಥೆಯಲ್ಲಿ ಈಗಾಗಲೇ
ಸುಮಾರು ಗಣನೀಯ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ UPSC ಮತ್ತು KPSC ಪರೀಕ್ಷೆಗಳಿಗೆ ತಯಾರಾದಂಥ ವಿದ್ಯಾರ್ಥಿಗಳು IAS ಆಗಿದ್ದಾರೆ, IPS ಆಗಿದ್ದಾರೆ, IFS ಆಗಿದ್ದಾರೆ, IRS ಆಗಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ DC, AC, CEO ಮತ್ತು ಈ ಕಡೆ SP, DCP, DSP ಅನೇಕ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಆ ಒಂದು ಸಂಸ್ಥೆ ಈ ಕಾಲಕಾಲಕ್ಕೆ ಅನುಗುಣವಾದಂಥ ನವನವೀನ ಪಠ್ಯಕ್ರಮಗಳನ್ನು ಇಟ್ಕೊಂಡು, ನುರಿತ ಅನುಭವಿ ತರಬೇತಿದಾರರನ್ನ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಬಹಳ ರಚನಾತ್ಮಕವಾದಂಥ ಒಂದು ತರಬೇತಿಯನ್ನು ನೀಡ್ತಾ ಬಹಳ ಹೆಸರು ಮಾಡಿದ್ದಾರೆ. ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಅದಕ್ಕೆ ಒಳ್ಳೆಯ ಹೆಸರಿದೆ. ತಮಗೆಲ್ಲ ಗೊತ್ತೇ ಇದೆ, ನಾವು ಹಿಂದೆ ಸುಮಾರು 15-20 ವರ್ಷಗಳ ಹಿಂದೆ UPSC ತರಬೇತಿ ಆಗಬೇಕು ಅಂದರೆ ನಮ್ಮೆಲ್ಲ ಮಕ್ಕಳು ಡೆಲ್ಲಿಗೆ ಹೋಗ್ತಾ ಇದ್ರು, ಹೈದರಾಬಾದ್ಗೆ ಹೋಗ್ತಾ ಇದ್ರು, ಚೆನ್ನೈಗೆ ಹೋಗ್ತಾ ಇದ್ರು. ಆದರೆ ಈಗ ಬದಲಾಗಿದೆ, ಎಲ್ಲ ಕಡೆಯಿಂದ ಬೆಂಗಳೂರು ಬರ್ತಾ ಇದ್ದಾರೆ. ಕಾರಣ ಬೆಂಗಳೂರಿನಲ್ಲಿ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇದೆ, ಒಳ್ಳೆ 360 ದಿವಸ ಒಳ್ಳೆ ಹವಾಮಾನ ಇದೆ, ಮತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಕಮ್ಯುನಲ್ ಡಿಸ್ಟರ್ಬೆನ್ಸ್ ಮತ್ತೊಂದು ಮಗದೊಂದು ಇಲ್ಲ. ಹೀಗಾಗಿ ಎಲ್ಲ ರಾಜ್ಯಗಳಿಂದ ಬೆಂಗಳೂರು ಬರ್ತಾ ಇದ್ದಾರೆ. ಹೀಗಾಗಿ ಇನ್ಸೈಟ್ IAS ಇವರ ಸಹಯೋಗದಲ್ಲಿ, ಅವರ ನೇತೃತ್ವ, ಮಾರ್ಗದರ್ಶನ ಮತ್ತು ಸಾರಥ್ಯದಲ್ಲಿ ನಾವು ಈ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ನಾವು ಅವರಿಗೆ ಕಟ್ಟಡ ಕೊಡ್ತಾ ಇದ್ದೇವೆ, ತರಗತಿಗಳನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಮತ್ತು ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಸರ್ಕಲ್ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಾವು ಏನು ಅವರ ಊಟೋಪಹಾರಕ್ಕೆ ಮಾತ್ರ ರಿಯಾಯಿತಿ ದರದಲ್ಲಿ ಸಣ್ಣ ಪ್ರಮಾಣದ ಫೀಸನ್ನು ಚಾರ್ಜ್ ಮಾಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಸದುಪಯೋಗವನ್ನು ರಾಜ್ಯದ ಎಲ್ಲ ಮಕ್ಕಳು, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಕಿತ್ತೂರು ಕರ್ನಾಟಕದ ಮಕ್ಕಳು ಪಡಿಸಿಕೊಳ್ಬೇಕು. ಅವರು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸರ್ಕಾರಿ ಹುದ್ದೆಗಳು ಬರಬೇಕು, ತನ್ಮೂಲಕ ಈ ನಾಡಿನ ಸೇವೆಗೆ ಅವರೆಲ್ಲ ತಯಾರಾಗಬೇಕು ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ತಯಾರಾಗಿದ್ದೇವೆ. ಈ ಒಂದು ತರಬೇತಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಉತ್ಕೃಷ್ಟವಾದಂಥ ತರಬೇತಿಯನ್ನು ಕೊಡಲಿಕ್ಕೆ ನಾವು ಮಾಡಿದ್ದೇವೆ. ನಮ್ಮ ಕಟ್ಟಡ ಏನಿದೆ ವಿಶ್ವೇಶ್ವರ ಲೇಔಟಲ್ಲಿ, ಅದು ಭಾಳ ಏಕಾಂತವಾಗಿರ್ತಕ್ಕಂಥ ಸ್ಥಳ, ಅಲ್ಲಿ ಓದಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತೆ ಒಂದು ಪ್ರಶ್ನೆ ಬರ್ಬೋದು, ಇದು ಹಾಲು ಮತ ಅಥವಾ